ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಎನ್ನುವಂತ ವಿಚಾರ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಆಕ್ರೋಶ ಈಗ ಭುಗಿಲೆದ್ದಿದೆ. ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ. ನಾಳೆ ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಧರ್ಮ ಸಂರಕ್ಷಣಾ ಸಮಿತಿಯಿಂದ ಈ ಸಮಾವೇಶವನ್ನ ನಡೆಸಲಾಗುತ್ತೆ. ಸಮಾವೇಶದಲ್ಲಿ ಸಾವಿರಾರು ಜನ ಸೇರುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಅನೇಕ ಜಾಗೃತಿಗಳನ್ನ ಅನೇಕ ಸಮಾವೇಶಗಳನ್ನ ಮಾಡಲಾಗ್ತಾ ಇದೆ. ಮೊನ್ನೆಯೂ ಕೂಡ ಸಮಾವೇಶವನ್ನ ಮಾಡಿದ್ರು, ಲಕ್ಷಾಂತರ ಮಂದಿ ಸೇರಿದ್ರು. ಧರ್ಮ ಸಂರಕ್ಷಣಾ ಸಮಿತಿಯಿಂದ ಈಗ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಈ ಸಮಾವೇಶದಲ್ಲಿ ಸಾವಿರಾರು ಮಂದಿ ಸೇರುವಂತಹ ನಿರೀಕ್ಷೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಲಾಗಿದೆ. ಧರ್ಮ ಜಾಗೃತಿ ಸಮಾವೇಶ ಮೊನ್ನೆಯ ಸಮಾವೇಶವನ್ನ ಕೂಡ ಗಮನಿಸಿದ್ವಿ. ಲಕ್ಷಾಂತರ ಮಂದಿ ಭಕ್ತರು ಆಗಮಿಸಿದ್ರು. ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ, ಎನ್ಐಎ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಮೊನ್ನೆ. ಆದ್ರೆ ಇವತ್ತು ಈ ನಾಳೆ ನಡೆಯುವಂತಹ ಧರ್ಮ ಜಾಗೃತಿ ಸಮಾವೇಶದಲ್ಲಿ ಧರ್ಮಸ್ಥಳದ ಜೊತೆಗೆ ನಾವು, ಧರ್ಮದ ಜೊತೆಗೆ ನಾವು ಅನ್ನುವಂತಹ ನಿಟ್ಟಿನಲ್ಲಿ ನಾಳೆ ಸಮಾವೇಶವನ್ನ ಈಗ ಹಮ್ಮಿಕೊಂಡಿದ್ದಾರೆ. ಈ ಅಪಪ್ರಚಾರದ ವಿರುದ್ಧ ಭಕ್ತರು ಸಿಡಿದೆದ್ದಿದ್ದಾರೆ. ಇಡೀ ರಾಜ್ಯದಾದ್ಯಂತ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಈಗ ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಂಡಿರೋದನ್ನ ಗಮನಿಸ್ತಾ ಇದ್ವಿ ಅನೇಕ ಕಡೆಗಳಲ್ಲಿ. ಮತ್ತೊಂದು ಕಡೆಯಲ್ಲಿ ನಾಳೆ ಈಗ ಸಮಾವೇಶ ಇದೆ. ಆ ಸಮಾವೇಶಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಸಾವಿರಾರು ಜನರು ಆಗಮಿಸುವಂತಹ ನಿರೀಕ್ಷೆ ಇರೋದ್ರಿಂದ ಅದರ ಬಗ್ಗೆ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ನಾಳೆ ಧರ್ಮ ಜಾಗೃತಿ ಸಮಾವೇಶ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗ ನಡೆದಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಎನ್ನುವಂತ ವಿಚಾರ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಆಕ್ರೋಶ ಈಗ ಭುಗಿಲೆದ್ದಿದೆ. ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ. ನಾಳೆ ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಧರ್ಮ ಸಂರಕ್ಷಣಾ ಸಮಿತಿಯಿಂದ ಈ ಸಮಾವೇಶವನ್ನ ನಡೆಸಲಾಗುತ್ತೆ. ಸಮಾವೇಶದಲ್ಲಿ ಸಾವಿರಾರು ಜನ ಸೇರುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಅನೇಕ ಜಾಗೃತಿಗಳನ್ನ ಅನೇಕ ಸಮಾವೇಶಗಳನ್ನ ಮಾಡಲಾಗ್ತಾ ಇದೆ. ಮೊನ್ನೆಯೂ ಕೂಡ ಸಮಾವೇಶವನ್ನ ಮಾಡಿದ್ರು, ಲಕ್ಷಾಂತರ ಮಂದಿ ಸೇರಿದ್ರು. ಧರ್ಮ ಸಂರಕ್ಷಣಾ ಸಮಿತಿಯಿಂದ ಈಗ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಈ ಸಮಾವೇಶದಲ್ಲಿ ಸಾವಿರಾರು ಮಂದಿ ಸೇರುವಂತಹ ನಿರೀಕ್ಷೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಲಾಗಿದೆ. ಧರ್ಮ ಜಾಗೃತಿ ಸಮಾವೇಶ ಮೊನ್ನೆಯ ಸಮಾವೇಶವನ್ನ ಕೂಡ ಗಮನಿಸಿದ್ವಿ. ಲಕ್ಷಾಂತರ ಮಂದಿ ಭಕ್ತರು ಆಗಮಿಸಿದ್ರು. ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ, ಎನ್ಐಎ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಮೊನ್ನೆ. ಆದ್ರೆ ಇವತ್ತು ಈ ನಾಳೆ ನಡೆಯುವಂತಹ ಧರ್ಮ ಜಾಗೃತಿ ಸಮಾವೇಶದಲ್ಲಿ ಧರ್ಮಸ್ಥಳದ ಜೊತೆಗೆ ನಾವು, ಧರ್ಮದ ಜೊತೆಗೆ ನಾವು ಅನ್ನುವಂತಹ ನಿಟ್ಟಿನಲ್ಲಿ ನಾಳೆ ಸಮಾವೇಶವನ್ನ ಈಗ ಹಮ್ಮಿಕೊಂಡಿದ್ದಾರೆ. ಈ ಅಪಪ್ರಚಾರದ ವಿರುದ್ಧ ಭಕ್ತರು ಸಿಡಿದೆದ್ದಿದ್ದಾರೆ. ಇಡೀ ರಾಜ್ಯದಾದ್ಯಂತ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಈಗ ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಂಡಿರೋದನ್ನ ಗಮನಿಸ್ತಾ ಇದ್ವಿ ಅನೇಕ ಕಡೆಗಳಲ್ಲಿ. ಮತ್ತೊಂದು ಕಡೆಯಲ್ಲಿ ನಾಳೆ ಈಗ ಸಮಾವೇಶ ಇದೆ. ಆ ಸಮಾವೇಶಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಸಾವಿರಾರು ಜನರು ಆಗಮಿಸುವಂತಹ ನಿರೀಕ್ಷೆ ಇರೋದ್ರಿಂದ ಅದರ ಬಗ್ಗೆ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ನಾಳೆ ಧರ್ಮ ಜಾಗೃತಿ ಸಮಾವೇಶ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗ ನಡೆದಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಎನ್ನುವಂತ ವಿಚಾರ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಆಕ್ರೋಶ ಈಗ ಭುಗಿಲೆದ್ದಿದೆ. ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ. ನಾಳೆ ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಧರ್ಮ ಸಂರಕ್ಷಣಾ ಸಮಿತಿಯಿಂದ ಈ ಸಮಾವೇಶವನ್ನ ನಡೆಸಲಾಗುತ್ತೆ. ಸಮಾವೇಶದಲ್ಲಿ ಸಾವಿರಾರು ಜನ ಸೇರುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಅನೇಕ ಜಾಗೃತಿಗಳನ್ನ ಅನೇಕ ಸಮಾವೇಶಗಳನ್ನ ಮಾಡಲಾಗ್ತಾ ಇದೆ. ಮೊನ್ನೆಯೂ ಕೂಡ ಸಮಾವೇಶವನ್ನ ಮಾಡಿದ್ರು, ಲಕ್ಷಾಂತರ ಮಂದಿ ಸೇರಿದ್ರು. ಧರ್ಮ ಸಂರಕ್ಷಣಾ ಸಮಿತಿಯಿಂದ ಈಗ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಈ ಸಮಾವೇಶದಲ್ಲಿ ಸಾವಿರಾರು ಮಂದಿ ಸೇರುವಂತಹ ನಿರೀಕ್ಷೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಲಾಗಿದೆ. ಧರ್ಮ ಜಾಗೃತಿ ಸಮಾವೇಶ ಮೊನ್ನೆಯ ಸಮಾವೇಶವನ್ನ ಕೂಡ ಗಮನಿಸಿದ್ವಿ. ಲಕ್ಷಾಂತರ ಮಂದಿ ಭಕ್ತರು ಆಗಮಿಸಿದ್ರು. ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ, ಎನ್ಐಎ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಮೊನ್ನೆ. ಆದ್ರೆ ಇವತ್ತು ಈ ನಾಳೆ ನಡೆಯುವಂತಹ ಧರ್ಮ ಜಾಗೃತಿ ಸಮಾವೇಶದಲ್ಲಿ ಧರ್ಮಸ್ಥಳದ ಜೊತೆಗೆ ನಾವು, ಧರ್ಮದ ಜೊತೆಗೆ ನಾವು ಅನ್ನುವಂತಹ ನಿಟ್ಟಿನಲ್ಲಿ ನಾಳೆ ಸಮಾವೇಶವನ್ನ ಈಗ ಹಮ್ಮಿಕೊಂಡಿದ್ದಾರೆ. ಈ ಅಪಪ್ರಚಾರದ ವಿರುದ್ಧ
ಭಕ್ತರು ಸಿಡಿದೆದ್ದಿದ್ದಾರೆ. ಇಡೀ ರಾಜ್ಯದಾದ್ಯಂತ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಈಗ ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಂಡಿರೋದನ್ನ ಗಮನಿಸ್ತಾ ಇದ್ವಿ ಅನೇಕ ಕಡೆಗಳಲ್ಲಿ. ಮತ್ತೊಂದು ಕಡೆಯಲ್ಲಿ ನಾಳೆ ಈಗ ಸಮಾವೇಶ ಇದೆ. ಆ ಸಮಾವೇಶಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಸಾವಿರಾರು ಜನರು ಆಗಮಿಸುವಂತ ನಿರೀಕ್ಷೆ ಇರೋದ್ರಿಂದ ಅದರ ಬಗ್ಗೆ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ನಾಳೆ ಧರ್ಮ ಜಾಗೃತಿ ಸಮಾವೇಶ, ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗ ನಡೆದಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಎನ್ನುವಂತ ವಿಚಾರ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಆಕ್ರೋಶ ಈಗ ಭುಗಿಲೆದ್ದಿದೆ. ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ. ನಾಳೆ ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಧರ್ಮ ಸಂರಕ್ಷಣಾ ಸಮಿತಿಯಿಂದ ಈ ಸಮಾವೇಶವನ್ನ ನಡೆಸಲಾಗುತ್ತೆ. ಸಮಾವೇಶದಲ್ಲಿ ಸಾವಿರಾರು ಜನ ಸೇರುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಅನೇಕ ಜಾಗೃತಿಗಳನ್ನ, ಅನೇಕ ಸಮಾವೇಶಗಳನ್ನ ಮಾಡಲಾಗ್ತಾ ಇದೆ. ಮೊನ್ನೆಯೂ ಕೂಡ ಸಮಾವೇಶವನ್ನ ಮಾಡಿದ್ರು, ಲಕ್ಷಾಂತರ ಮಂದಿ ಸೇರಿದ್ರು. ಧರ್ಮ ಸಂರಕ್ಷಣಾ ಸಮಿತಿಯಿಂದ ಈಗ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಈ ಸಮಾವೇಶದಲ್ಲಿ ಸಾವಿರಾರು ಮಂದಿ ಸೇರುವಂತಹ ನಿರೀಕ್ಷೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಲಾಗಿದೆ. ಧರ್ಮ ಜಾಗೃತಿ ಸಮಾವೇಶ, ಮೊನ್ನೆಯ ಸಮಾವೇಶವನ್ನ ಕೂಡ ಗಮನಿಸಿದ್ವಿ. ಲಕ್ಷಾಂತರ ಮಂದಿ ಭಕ್ತರು ಆಗಮಿಸಿದ್ರು. ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ, ಎನ್ಐಎ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಮೊನ್ನೆ. ಆದ್ರೆ ಇವತ್ತು ಈ ನಾಳೆ ನಡೆಯುವಂತಹ ಧರ್ಮ ಜಾಗೃತಿ ಸಮಾವೇಶದಲ್ಲಿ ಧರ್ಮಸ್ಥಳದ ಜೊತೆಗೆ ನಾವು, ಧರ್ಮದ ಜೊತೆಗೆ ನಾವು ಅನ್ನುವಂತಹ ನಿಟ್ಟಿನಲ್ಲಿ ನಾಳೆ ಸಮಾವೇಶವನ್ನ ಈಗ ಹಮ್ಮಿಕೊಂಡಿದ್ದಾರೆ. ಈ ಅಪಪ್ರಚಾರದ ವಿರುದ್ಧ ಭಕ್ತರು ಸಿಡಿದೆದ್ದಿದ್ದಾರೆ. ಇಡೀ ರಾಜ್ಯದಾದ್ಯಂತ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಈಗ ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಂಡಿರೋದನ್ನ ಗಮನಿಸ್ತಾ ಇದ್ವಿ ಅನೇಕ ಕಡೆಗಳಲ್ಲಿ. ಮತ್ತೊಂದು ಕಡೆಯಲ್ಲಿ ನಾಳೆ ಈಗ ಸಮಾವೇಶ ಇದೆ. ಆ ಸಮಾವೇಶಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಸಾವಿರಾರು ಜನರು ಆಗಮಿಸುವಂತ ನಿರೀಕ್ಷೆ ಇರೋದ್ರಿಂದ ಅದರ ಬಗ್ಗೆ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ನಾಳೆ ಧರ್ಮ ಜಾಗೃತಿ ಸಮಾವೇಶ, ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗ ನಡೆದಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಎನ್ನುವಂತ ವಿಚಾರ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಆಕ್ರೋಶ ಈಗ ಭುಗಿಲೆದ್ದಿದೆ. ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ. ನಾಳೆ ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಧರ್ಮ ಸಂರಕ್ಷಣಾ ಸಮಿತಿಯಿಂದ ಈ ಸಮಾವೇಶವನ್ನ ನಡೆಸಲಾಗುತ್ತೆ. ಸಮಾವೇಶದಲ್ಲಿ ಸಾವಿರಾರು ಜನ ಸೇರುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಅನೇಕ ಜಾಗೃತಿಗಳನ್ನ, ಅನೇಕ ಸಮಾವೇಶಗಳನ್ನ ಮಾಡಲಾಗ್ತಾ ಇದೆ. ಮೊನ್ನೆಯೂ ಕೂಡ ಸಮಾವೇಶವನ್ನ ಮಾಡಿದ್ರು, ಲಕ್ಷಾಂತರ ಮಂದಿ ಸೇರಿದ್ರು. ಧರ್ಮ ಸಂರಕ್ಷಣಾ ಸಮಿತಿಯಿಂದ ಈಗ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಈ ಸಮಾವೇಶದಲ್ಲಿ ಸಾವಿರಾರು ಮಂದಿ ಸೇರುವಂತಹ ನಿರೀಕ್ಷೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಲಾಗಿದೆ. ಧರ್ಮ ಜಾಗೃತಿ ಸಮಾವೇಶ, ಮೊನ್ನೆಯ ಸಮಾವೇಶವನ್ನ ಕೂಡ ಗಮನಿಸಿದ್ವಿ. ಲಕ್ಷಾಂತರ ಮಂದಿ ಭಕ್ತರು ಆಗಮಿಸಿದ್ರು. ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ, ಎನ್ಐಎ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಮೊನ್ನೆ. ಆದ್ರೆ ಇವತ್ತು ಈ ನಾಳೆ ನಡೆಯುವಂತಹ ಧರ್ಮ ಜಾಗೃತಿ ಸಮಾವೇಶದಲ್ಲಿ ಧರ್ಮಸ್ಥಳದ ಜೊತೆಗೆ ನಾವು, ಧರ್ಮದ ಜೊತೆಗೆ ನಾವು ಅನ್ನುವಂತಹ ನಿಟ್ಟಿನಲ್ಲಿ ನಾಳೆ ಸಮಾವೇಶವನ್ನ ಈಗ ಹಮ್ಮಿಕೊಂಡಿದ್ದಾರೆ. ಈ ಅಪಪ್ರಚಾರದ ವಿರುದ್ಧ ಭಕ್ತರು ಸಿಡಿದೆದ್ದಿದ್ದಾರೆ. ಇಡೀ ರಾಜ್ಯದಾದ್ಯಂತ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಈಗ ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಂಡಿರೋದನ್ನ ಗಮನಿಸ್ತಾ ಇದ್ವಿ ಅನೇಕ ಕಡೆಗಳಲ್ಲಿ. ಮತ್ತೊಂದು ಕಡೆಯಲ್ಲಿ ನಾಳೆ ಈಗ ಸಮಾವೇಶ ಇದೆ. ಆ ಸಮಾವೇಶಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಸಾವಿರಾರು ಜನರು ಆಗಮಿಸುವಂತ ನಿರೀಕ್ಷೆ ಇರೋದ್ರಿಂದ ಅದರ ಬಗ್ಗೆ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ನಾಳೆ ಧರ್ಮ ಜಾಗೃತಿ ಸಮಾವೇಶ, ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗ ನಡೆದಿದೆ.